ದೇಶದಲ್ಲಿ ಗ್ಯಾಸ್ ಟ್ರಬಲ್ ಬಂದ್ ಆಗ್ತಾ ಇವೆ ಹೋಟೆಲ್ಸ್, ದೇವಸ್ಥಾನ, ಮಠಗಳಿಗೂ ಬಿಸಿ, ಶಾಲೆಯ ಬಿಸಿ ಊಟಕ್ಕೆ ಆತಂಕ, ಆಟೋಗಳಿಗೆ ಸಂಕಷ್ಟ, ಕೊಳ್ಳಿ ಇಡ್ತಾ ಇದೆ ಕೊಲ್ಲಿ ಯುದ್ಧ. ಇದು ಗ್ಯಾಸ್ ಎಮರ್ಜೆನ್ಸಿ ಡೇ 4 ಸ್ಟೋರಿ. ಒಂದ್ ಕಡೆ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದ್ರೆ ಅದರ ನೇರ ಪರಿಣಾಮ ನಮ್ಮ ದೇಶದ ಮೇಲೆ ಆಗ್ತಾ ಇದೆ, ಜಾಗತಿಕವಾಗಿ ಹಲವಾರು ದೇಶಗಳ ಮೇಲೆ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲೂ ಆಗ್ತಾ ಇದೆ. ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಹಾಗಾಗಿ ತುರ್ತಾಗಿ ಎಲ್ಲೆಲ್ಲಿ ಗ್ಯಾಸ್ ಬೇಕು ಅಲ್ಲಿ ಸಪ್ಲೈ ಮಾಡೋದಕ್ಕೆ ಇವತ್ತು ಸಚಿವ ಮುನಿಯಪ್ಪ ಒಂದು ಸಭೆಯನ್ನ ಕರೆದಿದ್ರು. ಆಸ್ಪತ್ರೆ, ಹಾಸ್ಟೆಲ್ಗಳಿಗಷ್ಟೇ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಮಾಡಲಾಗುತ್ತೆ, ಹೋಟೆಲ್ಗಳಿಗೆ ಇನ್ನು 7 ರಿಂದ 10 ದಿವಸ ಸಪ್ಲೈ ಕಷ್ಟ ಅಂತ ಹೇಳಿ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ವಾಣಿಜ್ಯ ಸಿಲಿಂಡರ್ಗಳ ಸಮಸ್ಯೆ ಫಿಕ್ಸ್ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಗೃಹ ಬಳಕೆ ಸಿಲಿಂಡರ್ ಸಿಗುತ್ತೆ, ಜನ ಆತಂಕ ಪಡೋದು ಬೇಡ. ಪ್ಯಾನಿಕ್ಗೆ ಒಳಗಾಗಿ ಜನ 70% 80% ಜಾಸ್ತಿ ಬುಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ವರ್ ಅಲ್ಲೂ ಪ್ರಾಬ್ಲಮ್ ಆಗ್ತಾ ಇದೆ, ಸರ್ವರ್ ಕ್ರಾಶ್ ಆಗ್ತಾ ಇದೆ. ಏಜೆನ್ಸಿ ಹತ್ರ ಜನ ಬರ್ತಾ ಇದ್ದಾರೆ, ಮುಗಿ ಬೀಳ್ತಾ ಇದ್ದಾರೆ, ಗೊಂದಲಗಳಿಗೆ ಕಾರಣವಾಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ಸಿಗುತ್ತೆ ಅಂತ ಹೇಳಿ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ವಿಧಾನ ಪರಿಷತ್ನಲ್ಲೇ ಆಹಾರ ಸಚಿವರು ಈ ಬಗ್ಗೆ ಒಂದು ಸ್ಪಷ್ಟ ಉತ್ತರವನ್ನ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚಿತವಾಗಿ ಒಂದು ಸಭೆಯನ್ನು ಸಚಿವರು ನಡೆಸಿದ್ರು. ಈಗ ತಕ್ಷಣಕ್ಕಿದು ತೊಂದರೆ ಇದೆ. 1 ವಾರದ ಮೇಲೆ ಬಹುತೇಕ ವಾತಾವರಣ ಸರಿ ಹೋಗ್ತದೆ, ಇವೆಲ್ಲ ಕೂಡ ಸರಳವಾಗಿ ಪೈಸಲಾಗ್ತವೆ. ಈಗ ಸದ್ಯಕ್ಕೆ ಏನಾಗಿದೆ, ಸಡನ್ನಾಗಿ ನಿಂತಿರೋದು ನೆನ್ನೆ ಸಂಪೂರ್ಣವಾಗಿ ನಾನು ವಿವರವಾಗಿ ಕೊಟ್ಟಿದ್ದೀನಿ. ಹೋಟ್ಲವ್ರಿಗೆ ನಾನು ಸಲಹೆ ಮಾಡಿದ್ದೀನಿ, ಸದ್ಯಕ್ಕೆ 1 ವಾರ 10 ದಿನ ನೀವು ಎಲೆಕ್ಟ್ರಿಕ್ ಸ್ಟವ್ ಏನಾದರೂ ಉಪಯೋಗಿಸಿ, ತೀರಾ ಅವಶ್ಯಕತೆ ಇರುವಷ್ಟು ತಯಾರು ಮಾಡಿ. ಮತ್ತು ಈಗ ತಕ್ಷಣಕ್ಕೆ ನಾವು ತೀರಾ ಅವಶ್ಯಕತೆ ಇರುವಂಥ ಹಾಸ್ಪಿಟ್ಲ್ ಆಗ್ಬೋದು, ಹಾಸ್ಟೆಲ್ ಆಗ್ಬೋದು, ರೆಸಿಡೆನ್ಷಿಯಲ್ ಸ್ಕೂಲ್ ಆಗ್ಬೋದು, ಮ್ಯಾನುಫ್ಯಾಕ್ಚರಿಂಗ್, ಈಗ ಹಾಸ್ಪಿಟ್ಲ್ಗೆ ಫುಡ್ಡನ್ನು ತಯಾರು ಮಾಡಬೇಕಾಗ್ತದೆ. ಅದಕ್ಕೆಲ್ಲ ಕೂಡ ವ್ಯವಸ್ಥಿತವಾಗಿ ಕಮರ್ಷಿಯಲ್ ಸಿಲಿಂಡರನ್ನು ನಾವು ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಕೂಡ ಸದನ ಕೇಳ್ತಾ ಇದ್ದೀನಿ. ಹೋಟೆಲ್ಸ್ ಅವರು ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕು, ಅನಿವಾರ್ಯವಾಗಿದೆ. ಅಲ್ಲಿ ಎಲೆಕ್ಟ್ರಿಕನ್ನು ಉಪಯೋಗಿಸ್ಕೊಂಡು ಸದ್ಯಕ್ಕೆ 1 ವಾರ 10 ದಿನ ಸುಧಾರಿಸಿದರೆ ಅಷ್ಟೊತ್ತಿಗೆಲ್ಲ ಸಲೀಸಾಗಿ ಪರಿಹಾರ ಆಗ್ತದೆ, ಸೂಚನೆ ಇದೆ. ಈಗ ಕಾಂಗ್ರೆಸ್ ಸರ್ಕಾರದ ಕನಸಿನ ಕೂಸಿಗೂ ಗ್ಯಾಸ್ ಟ್ರಬಲ್ ಉಂಟಾಗಿದೆ. ಸಿಲಿಂಡರ್ ಸಿಗದೆ 60ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಬಂದಾಗಿವೆ. ಸಿಲಿಂಡರ್ ಸಿಗದೆ ಆಹಾರ ಪೂರೈಕೆಯನ್ನ ನಿಲ್ಲಿಸಿಬಿಟ್ಟಿದ್ದಾವೆ ಗುತ್ತಿಗೆ ಕಂಪನಿಗಳು. ಈಗಾಗಲೇ GBAಗೆ ಪತ್ರವನ್ನ ಬರೆದಿದ್ವು ಗುತ್ತಿಗೆ ಕಂಪನಿಗಳು. ಗ್ಯಾಸ್ ಇಲ್ಲ ಅಂತಂದ್ರೆ ಅಡುಗೆ ಮಾಡೋಕ್ಕಾಗಲ್ಲ, ಅಡುಗೆ ಮಾಡಲಿಲ್ಲ ಅಂತಂದ್ರೆ ಬೇರೆ ಬೇರೆ ಇಂದಿರಾ ಕ್ಯಾಂಟೀನ್ಗಳಿಗೆ ಅದನ್ನು ಸಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸಮಸ್ಯೆ ಬಗೆಹರಿದಿಲ್ಲ. ಬೆಂಗಳೂರಿನ 60 ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿವೆ. ಬಡವರು ಅತಿ ಕಡಿಮೆ ಬೆಲೆಗೆ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಮಹತ್ವಾಕಾಂಕ್ಷೆ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿತ್ತು. ಬಟ್ LPG ಕಮರ್ಷಿಯಲ್ ಗ್ಯಾಸ್ ಅಭಾವದಿಂದಾಗಿ ಈಗ ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗಿವೆ. ಗುತ್ತಿಗೆ ಪಡೆದಂತ ಕಂಪನಿಗಳು GBAಗೆ ಮೊನ್ನೆನೇ ಪತ್ರವನ್ನ ಬರೆದಿದ್ವು. ಗ್ಯಾಸ್ ಸಪ್ಲೈ ಇಲ್ಲ ಅಂತಂದ್ರೆ ಅಡುಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅಡುಗೆ ಮಾಡಿದ್ಮೇಲೆ ಅದನ್ನ ಸಪ್ಲೈ ಮಾಡಬೇಕಲ್ಲ ಬೇರೆ ಬೇರೆ ಇಂದಿರಾ ಕ್ಯಾಂಟೀನ್ಗಳಿಗೆ, ಅದು ಕಷ್ಟ ಆಗುತ್ತೆ ಅಂತೇಳಿ ಈಗ 60ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗಿವೆ. GBAಗೆ ಪತ್ರವನ್ನ ಗುತ್ತಿಗೆದಾರರು ಬರೆದಿದ್ದಾರೆ. ಇನ್ನೊಂದು ಕಡೆ ಕಾಳಸಂತೆಯಲ್ಲೂ ಕೂಡ ಸಿಲಿಂಡರ್ ಸಿಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ನಿಟ್ಟಿನಲ್ಲಿ ಅದಕ್ಕೆ ಕಡಿವಾಣ ಹಾಕೋದಕ್ಕೂ ಕೂಡ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಇನ್ನು ಇದು ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋ ಆತಂಕದಲ್ಲಿ ಗುತ್ತಿಗೆದಾರರು ಇದ್ದಾರೆ. ಅಂದ್ರೆ ಇಂದಿರಾ ಕ್ಯಾಂಟೀನ್ನಲ್ಲಿ ಟೆಂಡರ್ ಪಡೆದವರು ಇನ್ನು ಎಷ್ಟು ದಿನ ನಡೆಯುತ್ತೆ ಅನ್ನೋ ಒಂದು ಕ್ಲಾರಿಟಿ ಅಂತೂ ಸಿಗ್ತಾ ಇಲ್ಲ, ಯುದ್ಧ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಕ್ಲೋಸ್ ಮಾಡಿದ್ದಾರೆ. ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡ್ಕೊಳ್ಬಹುದು ಅಂತ ಚಿಂತನೆಯಲ್ಲಿ ಹೋಟೆಲ್ನವರು ಇದ್ದಾರೆ, ಹೋಟೆಲ್ ಅಸೋಸಿಯೇಷನ್ ಅವರು, ಇನ್ನೊಂದು ಕಡೆ ಇಂದಿರಾ ಕ್ಯಾಂಟೀನ್ ಅವರು ಕೂಡ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಎಲ್ಲದ್ರ ಮೇಲೂ ನೇರ ಪರಿಣಾಮ ಇದು ಬೀರ್ತಾ ಇದೆ. ಯಾರೆಲ್ಲ ಡಿಪೆಂಡ್ ಆಗಿದ್ದಾರೆ ಸಿಲಿಂಡರ್ ಮೇಲೆ. ಇಂದಿರಾ ಕ್ಯಾಂಟೀನ್ ಕಿಚನ್ ಕ್ಲೋಸ್ ಆಗಿದೆ. 60ಕ್ಕೂ ಹೆಚ್ಚು ಕ್ಯಾಂಟೀನ್ಗಳು ಬಂದ್ ಆಗಿದೆ. ಅಂದ್ರೆ ಎಲ್ಲ ಕ್ಯಾಂಟೀನಲ್ಲೂ ಅಡುಗೆ ಮಾಡ್ತಿರ್ಲಿಲ್ಲ, ಕಿಚನ್ಗಳಲ್ಲಿ ಅಡುಗೆ ಮಾಡಿ ಅದನ್ನ ಬೇರೆ ಬೇರೆ ಇಂದಿರಾ ಕ್ಯಾಂಟೀನ್ಗಳಿಗೆ ಸಪ್ಲೈ ಮಾಡ್ತಾ ಇದ್ವು. ಟೆಂಡರ್ ಅನ್ನ ಪಡೆಯಲಾಗಿತ್ತು. ಸೊ ಮೊನ್ನೆನೇ GBAಗೆ ತಿಳಿಸಲಾಗಿತ್ತು ಸಿಲಿಂಡರ್ ಅಭಾವ ಇದೆ, ಒಂದ್ ವೇಳೆ ಸಪ್ಲೈ ಆಗಲಿಲ್ಲ ಅಂತಂದ್ರೆ ಇಂದಿರಾ ಕ್ಯಾಂಟೀನ್ ಕಿಚನ್ ಅನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇದರ ನೇರ ಪರಿಣಾಮ ಬೇರೆ ಬೇರೆ ಇಂದಿರಾ ಕ್ಯಾಂಟೀನ್ಗಳಿಗೂ ಬೀರುತ್ತೆ, ಸಪ್ಲೈ ಆಗಲಿಲ್ಲ ಅಂತಂದ್ರೆ ಆಹಾರ ಪದಾರ್ಥ ಅಂತ. ಈಗ ಅನಿವಾರ್ಯವಾಗಿ ಇಂದಿರಾ ಕ್ಯಾಂಟೀನ್ಗಳನ್ನು ಕ್ಲೋಸ್ ಮಾಡಬೇಕಾದಂತ ಪರಿಸ್ಥಿತಿ ಉದ್ಭವವಾಗಿದೆ. ಇನ್ನು ಒಂದು ಕಡೆ ಹೋಟೆಲ್ ಉದ್ಯಮದ ಮೇಲೆ
ಭಾರಿ ಹೊಡೆತವನ್ನ ಈ ಸಿಲಿಂಡರ್ ಅಭಾವ ಸೃಷ್ಟಿ ಮಾಡಿದೆ. ನಿನ್ನೆ ಹೋಟೆಲ್ ಅಸೋಸಿಯೇಷನ್ ಅವರು ಸುದ್ದಿಗೋಷ್ಠಿ ನಡೆಸಿ ಯಾರು ಮುಚ್ಚಬೇಡಿ, ಪರ್ಯಾಯ ವ್ಯವಸ್ಥೆ ಏನಿದೆ ನೋಡಿ, ಮೆನುಗಳನ್ನ ಕಟ್ ಆಫ್ ಮಾಡಿ ಅಂತ ಹೇಳಿದ್ರು. ಸೊ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಸಿಲಿಂಡರ್ ಸಿಗದೆ ಹೋಟೆಲ್ಗಳಲ್ಲಿ ಸಂಕಷ್ಟ ಇದೆ, ಅಂದ್ರೆ ಹೋಟೆಲ್ಗಳನ್ನ ಕ್ಲೋಸ್ ಮಾಡಬೇಡಿ, ಮೆನುಗಳಲ್ಲಿ ಕೆಲವೊಂದು ಕಟ್ ಆಫ್ ಮಾಡಿ ಅಂತ ಅಂದಿದ್ರು. ಹಾಗಾಗಿ ಇವತ್ತು ಎಷ್ಟು ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಹೋಟೆಲ್ ಓಪನ್ ಇದೆ, ಇನ್ನೊಂದು ಕಡೆ ಇಂದಿರಾ ಕ್ಯಾಂಟೀನ್ ಮೇಲೆ ನೇರ ಹೊಡೆತ ಬಿದ್ದಿದೆ. ಹಾಗಾಗಿ ಬಡವರ ಹೊಟ್ಟೆ ಮೇಲೆ ಈ ಗ್ಯಾಸ್ ಅಭಾವ ತಟ್ತಾ ಇದೆ. ಸೊ ಇಂದಿರಾ ಕ್ಯಾಂಟೀನ್ ಎಷ್ಟು ಕ್ಲೋಸ್ ಆಗಿದೆ? ಶರ್ಮಿತಾ, ಇಂದಿರಾ ಕ್ಯಾಂಟೀನ್ಗೂ ಕೂಡ ಗ್ಯಾಸ್ ಕೊರತೆಯಿಂದಾಗಿ ಬಂದ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸದ್ಯಕ್ಕೆ ನಾನು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇರುವಂಥ ಇಂದಿರಾ ಕ್ಯಾಂಟೀನ್ನಲ್ಲಿದ್ದೀನಿ. ಇದು ಕೂಡ ಈಗಾಗಲೇ ಬಂದ್ ಆಗಿದೆ. ಕಳೆದ 2 ದಿನಗಳಿಂದ ಈ ಒಂದು ಕ್ಯಾಂಟೀನ್ ಬಂದಿದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳಿದ್ದಾವೆ. ಈ ಪೈಕಿ 60ಕ್ಕೂ ಇಂದಿರಾ ಕ್ಯಾಂಟೀನ್ಗಳು ಇದೀಗ ಇವತ್ತಿನ ದಿನ ಬಂದ್ ಆಗಿರುವಂಥದ್ದು. 28 ಇಂದಿರಾ ಕಿಚನ್ಗಳಲ್ಲಿ 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳಿಗೆ ಪ್ರತಿದಿನ ಆಹಾರವನ್ನು ಪೂರೈಕೆ ಆಗ್ತಾ ಇತ್ತು. ಪ್ರತಿಯೊಂದು ಕಿಚನಿಂದನೂ ಕೂಡ 5 ರಿಂದ 6 ಗ್ಯಾಸ್ ಸಿಲಿಂಡರ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು 3 ಹೊತ್ತಿನ ಊಟದ ತಯಾರಿಕೆಗೆ. ಆದರೆ ಈಗ ಗ್ಯಾಸ್ ಅಭಾವ ಇರುವಂಥ ಕಾರಣಕ್ಕಾಗಿ ಎಲ್ಲೂ ಕೂಡ ಆ ಗ್ಯಾಸ್ ಅಂದರೆ ಊಟದ ತಯಾರಿಕೆ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಇಂದಿರಾ ಕ್ಯಾಂಟೀನ್ಗಳಿದೀಗ ಅನಿವಾರ್ಯವಾಗಿ ಬಂದ್ ಮಾಡಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ ಗುತ್ತಿಗೆದಾರರು ಇರುವಂಥದ್ದು. ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ ರಾವ್ ಅವರಿಗೂ ಕೂಡ ಗುತ್ತಿಗೆ ಕಂಪನಿಗಳು ಪತ್ರವನ್ನು ಬರೆದು ತಮಗಾಗ್ತಾ ಇರುವಂಥ ಸಮಸ್ಯೆಗಳನ್ನು ಹೇಳ್ಕೊಂಡಿರುವಂಥದ್ದು. ಗ್ಯಾಸ್ ಸಿಗದೇ ಇದ್ದರೆ ಯಾವುದೇ ರೀತಿಯಾಗಿರುವಂಥ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಆಗೋದೇ ಇಲ್ಲ. ಹೀಗಾಗಿ ಮಧ್ಯಪ್ರವೇಶಿ ಗ್ಯಾಸ್ ಪೂರೈಕೆಗಳನ್ನು ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಗುತ್ತಿಗೆದಾರ ಕಂಪನಿಗಳು ಮಾಡ್ಕೊಳ್ತಾ ಇರುವಂಥದ್ದು. ಕೇವಲ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇರುವಂತಹ ಈ ಒಂದು ಇಂದಿರಾ ಕ್ಯಾಂಟೀನ್ ಮಾತ್ರ ಅಲ್ಲ, ನಗರದಾದ್ಯಂತ 60ಕ್ಕೂ ಹೆಚ್ಚಿನ ಇಂದಿರಾ ಕ್ಯಾಂಟೀನ್ಗಳು ಇದೇ ರೀತಿಯಾಗಿ ಬಂದ್ ಆಗಿರುವಂಥ ನಿಂಭಾಗದಲ್ಲಿ ಕಾಣ್ತಾ ಇರುವಂಥ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿ ಸುಮಾರು 350 ರಿಂದ 400 ಜನರು ಪ್ರತಿದಿನ ಊಟಕ್ಕಾಗಿ ಈ ಒಂದು ಇಂದಿರಾ ಕ್ಯಾಂಟೀನ್ ಡಿಪೆಂಡ್ ಆಗಿದ್ರು. ಆದರೆ ಇವತ್ತು ಅವರಿಗೆ ಆ ಊಟಕ್ಕಾಗಿ ಪರದಾಡುವಂಥ ಪರಿಸ್ಥಿತಿ ಇರುವಂಥದ್ದು. 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಒಂದು ಜಾಗ ಇದು ಮಾತ್ರ ಆಗೈತಿ. ಇದೀಗ ಅವರೆಲ್ಲರೂ ಕೂಡ ತಮ್ಮ ದುಡಿಮೆಯ ಒಂದು ಅತಿ ದೊಡ್ಡ ಭಾಗವನ್ನೇ ಊಟಕ್ಕಾಗಿ ವಹಿಸಬೇಕಾಗಿರುವಂಥ ಒಂದು ಪರಿಸ್ಥಿತಿ ಕೂಡ ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಿರುವಂಥದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಆಶಿಕ್, ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಕ್ಕೆ. ಕೇವಲ ಬೆಂಗಳೂರು ಭಾಗದಲ್ಲಿ ಮಾತ್ರ ಅಲ್ಲ ಸಮಸ್ಯೆ ಆಗ್ತಿರೋದು, ಇತರೆ ಜಿಲ್ಲೆಗಳಲ್ಲೂ ಸಮಸ್ಯೆ ಇದೆ. ಚಾಮರಾಜನಗರದಲ್ಲೂ ಗ್ಯಾಸ್ ಸಿಲಿಂಡರ್ ಸಂಕಟ ಶುರುವಾಗಿದೆ. ಕೊಳ್ಳೇಗಾಲದಲ್ಲಿ 3 ಪ್ರಮುಖ ಹೋಟೆಲ್ಗಳು ಬಂದ್ ಆಗಿವೆ. ಬಸವೇಶ್ವರ, ಶ್ರೀರಂಗ, ಹರ್ಷ ಹೋಟೆಲ್ಗಳನ್ನ ಬಂದ್ ಮಾಡಲಾಗಿದೆ. ಇವತ್ತು ಬೆಳಗ್ಗೆಯಿಂದ 3 ಹೋಟೆಲ್ಗಳಿಗೆ ಬೀಗ ಹಾಕ್ಬಿಟ್ಟಿದ್ದಾರೆ. ಹೋಟೆಲ್ ಕ್ಲೋಸ್ ಆಗಿರುವಂತ ಪರಿಣಾಮ ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೂ ಈಗ ಸಂಕಷ್ಟ ಎದುರಾಗಿದೆ. ಇನ್ನು ಎಷ್ಟು ದಿನ ಗ್ಯಾಸ್ ಸಪ್ಲೈ ಆಗಲ್ಲ, ಕೆಲಸ ಮಾಡಿಲ್ಲ ಅಂತಂದ್ರೆ ಸಂಬಳ ಸಿಗಲ್ಲ, ಸಂಬಳ ಸಿಕ್ಕಿಲ್ಲ ಅಂತಂದ್ರೆ ಜೀವನ ನಿರ್ವಹಣೆ ಹೆಂಗೆ, ಕುಟುಂಬ ನಿರ್ವಹಣೆ ಹೆಂಗೆ ಮಾಡೋದು ಅಂತ ಹೇಳಿ ಕಾರ್ಮಿಕರಿಗೂ ಈಗ ಸಂಕಷ್ಟ ಎದುರಾಗಿದೆ. ಚಾಮರಾಜನಗರ ಭಾಗದಲ್ಲಿ ಬಸವೇಶ್ವರ, ಶ್ರೀರಂಗ, ಹರ್ಷ 3 ಹೋಟೆಲ್ಗಳು ಇವತ್ತು ಬೆಳಗ್ಗೆಯಿಂದ ಕ್ಲೋಸ್ ಆಗಿದೆ. ಹೋಟೆಲ್ ಉದ್ಯಮಕ್ಕೆ ಭಾರೀ ಹೊಡೆತ ಕೊಡಲಾಗ್ತಾ ಇದೆ. ಅಂದರೆ ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಿರುವಂಥ ಯುದ್ಧದಿಂದಾಗಿ ತುಂಬ ಕಡೆ ಆಲ್ರೆಡಿ ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದಾರೆ. ಅಂದರೆ ಈ ಸಿಲಿಂಡರ್ ಅಭಾವದಿಂದಾಗಿ ಹೋಟೆಲ್ಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡ್ತಾ ಇದ್ದೀವಿ, ಮುಚ್ಚಲಾಗಿದೆ ಅಂತ ಹೇಳಿ. ಇದರಿಂದ ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೂ ಈಗ ಸಂಕಷ್ಟ ಎದುರಾಗಿದೆ. ಚಾಮರಾಜನಗರ ಭಾಗದಲ್ಲಿ 3 ಪ್ರಮುಖ ಹೋಟೆಲ್ಗಳಿಗೆ ಇವತ್ತು ಬೆಳಗಿನಿಂದ ಬೀಗ ಬಿದ್ದಿದೆ. ರೀಸೆಂಟ್ ಆಗಿ ಕೊರೋನಾ ಟೈಮ್ನಲ್ಲಿ ನೋಡಿದ್ವಿ, ಹೋಟೆಲ್ಗಳು ಬಂದ್ ಆಗಿತ್ತು, ಅವಾಗ ಜನ ಬರ್ತಾ ಇರಲಿಲ್ಲ. ಈಗ ಜನ ಏನೋ ಬರ್ತಾರೆ, ಆದರೆ ಸಿಲಿಂಡರ್ ಬರ್ತಾ ಇಲ್ಲ. ರಾಯಚೂರಲ್ಲೂ ಅಷ್ಟೇ ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬಿದ್ದಿದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬೀಳ್ತಾ ಇದೆ. ಕಟ್ಟಿಗೆ ಒಲೆ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕರು. ಹೀಗೆ ಆದರೆ ಹೋಟೆಲ್ ಮುಚ್ಚಬೇಕಾಗುತ್ತೆ. ಇದೆಲ್ಲ ತಾತ್ಕಾಲಿಕ. ಕೆಲವು ಸ್ಟವ್ ಯೂಸ್ ಮಾಡ್ತಾ ಇದ್ದಾರೆ, ಬಾಯ್ಲರ್ ಬಳಕೆ ಮಾಡ್ತಾ ಇದ್ದಾರೆ, ಇನ್ನು ಕೆಲವು ಕಡೆ ಕಟ್ಟಿಗೆ ಒಲೆಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದೊಂದು ತಾತ್ಕಾಲಿಕ ಪರಿಹಾರ ಅಷ್ಟೇ, ಶಾಶ್ವತವಾಗಂತೂ ಆಗಲ್ಲ. ಯಾಕಂದರೆ ನಾವು ಈ ಸಿಲಿಂಡರ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಆಲ್ರೆಡಿ. ಅದಿಲ್ಲದೆ ಕಷ್ಟ ಆಗುತ್ತೆ ಜೀವನ ಅನ್ನೋ ಥರನೂ ಬಿಂಬಿತವಾಗ್ಬಿಟ್ಟಿದೆ. ಹಾಗಾಗಿ ಈಗ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಹೋಟೆಲ್ಗಳನ್ನು ಮುಚ್ಚಬೇಕಾಗುತ್ತೆ ಅಂತ ಹೇಳಿ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಒಂದು ಗ್ಯಾಸು ಸಿಗ್ತಲ್ಲ, ರಿಸಿಪ್ಟ್ ಇಟ್ಕೊಂಡಿದ್ದೀವಿ, ಹೋದರೆ ಸಿಲಿಂಡ್ರ್ ಇಲ್ಲ ಅಂತ ಇದ್ದಾರೆ. ನಮ್ಮದು ಟೋಟಲ್ 70% ಬಿಸ್ನೆಸ್ ಮಾಡೋಕ್ಕಾಗ್ತಾಯಿಲ್ಲ. ಇಡ್ಲಿ ಒಂದು ಬೇಯಿಸ್ತಾ ಇದ್ದೀವಿ, ಬಿಟ್ಟರೆ ರೈಸ್ ಐಟಮ್ ಒಂದು ಬೇಯಿಸ್ತಾ ಇದ್ದೀವಿ. ಇನ್ನು ಮಿಕ್ಕಿದ್ದು ಯಾವುದೂ ಇಲ್ಲ. ಇದರಲ್ಲಿ ಆಗೋ ವ್ಯಾಪಾರದಲ್ಲಿ ಬಾಡಿಗೆ ಒಂದು ಕಟ್ಬೋದು.
ಮೆಕ್ಕೆದೆಲ್ಲ ತಲೆ ಮೇಲೆ ಬಂದಿದೆ. ನಮ್ಮ ಹುಡುಗರು ಸಂಬಳ ಕೊಡೋಕ್ಕಾಗಲ್ಲ. ಈ ಪೊಸಿಷನಲ್ಲಿ ಜನ ಬರ್ತಾಯಿದ್ದಾರೆ, ಜನಕ್ಕೆ ನಾವು ಏನು ಕೊಡೋಕ್ಕಾಗದಿರೋ ಪರಿಸ್ಥಿತಿಗೆ ಬಂದಿದ್ದೀವಿ. ದೋಸೆನೂ ಬಂದಾಗಿದೆ, ಟೋಟಲ್ ಎಲ್ಲ ಗೋಬಿ ಮಂಚೂರಿ ಎಲ್ಲ ಬಂದ್ ಮಾಡಿದ್ದೀವಿ. ಈಗ ಇಡ್ಲಿ ಮತ್ತು ರೈಸ್ ಐಟಮ್ 2 ಇಟ್ಕೊಂಡಿದ್ದೀವಿ. ಹತ್ತತ್ರ ಇದು ಒಂದು ಅಧಿಕೃತ ಲಾಕ್ಡೌನ್ ಆದಂಗೆ ಆಗಿದೆ. ಜನ ಬರ್ತಾಯಿದ್ದಾರೆ, ಅವಾಗ ಜನ ಇದ್ದಿಲ್ಲ, ನಾವು ಇದು ಮಾಡ್ತೀವಿ. ಜನ ಇದ್ರೂ ಈಗೇನು ಕೊಡೋಕ್ಕಾಗದಿರೋ ಪರಿಸ್ಥಿತಿ ಬಂದಿದೆ. ಕಮರ್ಷಿಯಲ್ LPG ಸಿಲಿಂಡರ್ ಶಾರ್ಟೇಜ್ ಇರುವಂಥದ್ದು ಸತ್ಯ, ಅದರಲ್ಲೇನು ಮುಚ್ಚುಮರೆ ಇಲ್ಲ. ನಾವು ಡೀಲರ್ನ ಕಾಂಟ್ಯಾಕ್ಟ್ ಮಾಡಿದವಾಗ ಅವರಿಗೆ ಸಪ್ಲೈ ಆಗ್ತಾಯಿಲ್ಲ. ಬಾಟ್ಲಿಂಗ್ ಪ್ಲ್ಯಾಂಟ್ನಲ್ಲಿ ಕೂಡ ಬಾಟ್ಲಿಂಗ್ ಭಾಳ ಸ್ಲೋ ಇದೆ, ನಾವು ಆರ್ಡ್ರ್ ಮಾಡಿರೋಂಥ ಲೋಡ್ಗಳು ಬರ್ತಾಯಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಶಾರ್ಟೇಜ್ ಅಂತೂ ಇದೆ. ಹೀಗೆಲ್ಲ ಕೆರೋಸಿನ್ ಆಯಿತು, ಇದೆಲ್ಲ ಇತ್ತು. ಈಗ ಯಾವುದೂ ಇಲ್ಲ, ಓನ್ಲಿ LPG, ಅದು ಕಮರ್ಷಿಯಲ್ ಸಿಲಿಂಡರ್. ಇದು ಶಾರ್ಟೇಜ್ ಇರೋದ್ರಿಂದ ಹೋಟೆಲ್ ಅವ್ರು ಸಫರ್ ಆಗ್ತಾ ಇದ್ದಾರೆ. ಕೆಲವು ಐಟಮ್ಗಳನ್ನು ಕಮ್ಮಿ ಮಾಡ್ತಾ ಇದ್ದಾರೆ. ಆಲ್ ಓವರ್ ದ ಸ್ಟೇಟ್, ಎಂಟೈರ್ ದ ಸ್ಟೇಟ್, ಒಂದೇ ಸ್ಟೇಟ್ ಅಲ್ಲ, ಇಡೀ ರಾಜ್ಯ ದೇಶದಲ್ಲಿ ಈ ಪ್ರಾಬ್ಲಮ್ ಇದೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿದೆ, ನಮಗನ್ಸುತ್ತೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕಮರ್ಷಿಯಲ್ LPG ಸಿಲಿಂಡರ್ ಗದಗದಲ್ಲೂ ಸಮಸ್ಯೆ ಆಗ್ತಾ ಇದೆ. ವಾಣಿಜ್ಯ ಸಿಲಿಂಡರ್ ಸಿಗದೆ ಹೋಟೆಲ್ಗಳಿಗೆ ಸಂಕಷ್ಟದ ಪರಿಸ್ಥಿತಿ ಗದಗ್ನಲ್ಲೂ ನಿರ್ಮಾಣವಾಗಿದೆ. ಗದಗದ ಬಸ್ ನಿಲ್ದಾಣದ ಹೋಟೆಲ್ ಕ್ಲೋಸ್ ಆಗುವಂತ ಆತಂಕ ಇದೆ. ಪುಲಾವ್, ಅನ್ನ ಸಾಂಬಾರ್, ದೋಸೆಗಷ್ಟೇ ಮೆನು ಸೀಮಿತ ಮಾಡಿದ್ದಾರೆ. ಸಾಂಬಾರ್ ಸಾಗು ಇಲ್ಲದೆ ದೋಸೆ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಸಂಜೆಯೊಳಗೆ ಹೋಟೆಲ್ ಬಂದ್ ಮಾಡೋಕೆ ನಿರ್ಧಾರವನ್ನ ಮಾಡಿದ್ದಾರೆ. ಈಗ ಎಷ್ಟು ತಮ್ಮ ಹತ್ರ ಸ್ಟಾಕ್ ಇದೆ ಅಲ್ಲಿ ತನಕ ಅಡುಗೆ ಮಾಡೋದು, ಯಾವಾಗ ಖಾಲಿ ಆಗುತ್ತೆ ಅದಾದ್ಮೇಲೆ ಬಂದ್ ಮಾಡೋದು. ಸಂಜೆ ತನಕ ಬರಬಹುದು ಸಿಲಿಂಡರ್ ಅಂತ ಒಂದು ಅಂದಾಜಿದೆ. ಅದಾದ್ಮೇಲೆ ಕ್ಲೋಸ್ ಮಾಡೋದಕ್ಕೆ ಗದಗ ಭಾಗದಲ್ಲೂ ಹೋಟೆಲ್ಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ತುಂಬಾ ಹೋಟೆಲ್ಗಳು ಗದಗ ಭಾಗದಲ್ಲೂ ಮುಚ್ಚಿದೆ. ಇನ್ನು ಕೆಲವು ಕಡೆ ಸಂಜೆ ತನಕ ಸ್ಟಾಕ್ ಇದೆ, ಅದಾದ್ಮೇಲೆ ಕ್ಲೋಸ್ ಮಾಡುವಂತ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಮಸ್ಯೆ ಅಷ್ಟೇ, ಮತ್ತೇನಿಲ್ಲ. ಇನ್ನೇನೋ ಬಂದ್ ಮಾಡಿದ್ದೇವೆ. ಇವತ್ತು ಒಂದು 5 ಸಿಲಿಂಡರ್ ಸಿಕ್ಕಿದೆ, 5 kg ಒಂದು 2-3 ಸಿಲಿಂಡರ್ ಸಿಕ್ಕಿದ್ದು. ಅದು ಮುಗಿಯೋ ತನಕ ಮಾಡ್ತೇವೆ. ಡೈಲಿ ಒಂದು 10-20 ಐಟಮ್ ಕೊಡ್ತಿದ್ದೇವೆ. ಈಗ ಒಂದು 2 ಐಟಮ್ ಅಷ್ಟೇ, ಒಂದು ಚಹಾ, ದೋಸೆ, ಪಲಾವ್, ಬಾಕಿದೇನು ಐಟಮ್ ಇಲ್ಲ. ಮೊದಲು ಇಡ್ಲಿ, ವಡ, ಶಿರಾ, ಉಪ್ಪಿಟ್ಟು, ಪಲಾವು, ಪುರಿ, ದೋಸೆ, ಚೈನೀಸ್ ಐಟಮ್ ಊಟ ಎಲ್ಲ ಕೊಡ್ತಿದ್ದೇವೆ. ಈಗ ಅದು ಕೊಡ್ಲಿಕ್ಕೆ ಆಗಲ್ಲ ಅಷ್ಟೇ. 2 ಐಟಮ್ ಕೊಡ್ತೇವೆ, ಅದು ಕೂಡ ಗ್ಯಾಸಿಗೆ ಖತಮ್ ಆಗೋ ತನಕ. ಒಂದು 5 kg ನಿನ್ನೆ ಬಾಗಲಕೋಟೆ ಹೋಗಿ ತಗೊಂಡು ಬಂದೇವೆ. 500 ರೂಪಾಯಿ ಅದು ರೇಟ್ ಆ್ಯಕ್ಚುಲಿ. 700 ರೂಪಾಯಿ ಕೊಟ್ಟು 200 ರೂಪಾಯಿ ಒಂದು ಸಿಲಿಂಡರ್ಗೆ ಜಾಸ್ತಿ ಕೊಟ್ಟು ತಗೊಂಡು ಬಂದೇವೆ ಅಷ್ಟೇ. ಹೌದು, 200. ಆದರೂ ಅದು ಸಿಗೋದಿಲ್ಲ ಈಗ. ಇವತ್ತು ಅದು ಸಿಗಲ್ಲ. ಹೇಳಿಕೊಟ್ಟೆ ನಾವು, ಇವತ್ತೊಂದು ದಿವಸ ಕೊಡ್ತೇವೆ ಅಂತ. ನಾಳೆಯಿಂದ ಅದು ಕೊಡಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಖದೀಮರು ಇದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಆದರೆ ಬ್ಲ್ಯಾಕ್ ಅಲ್ಲಿ ಸಿಗುತ್ತೆ. ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ ಕಮರ್ಷಿಯಲ್ ಸಿಲಿಂಡರ್. 1 kgಗೆ 250 ರೂಪಾಯಿಂದ 280 ರೂಪಾಯಿಗೆ ಬ್ಲ್ಯಾಕ್ನಲ್ಲಿ ಮಾರಾಟ ಆಗ್ತಾ ಇದೆ. ಕೋಲಾರದ ನರಸಾಪುರ, ವೇಮಗಲ್ ಗ್ರಾಮಗಳಲ್ಲಿ ರೀಫಿಲಿಂಗ್ ದಂಧೆ ನಡೀತಾ ಇದೆ. ಹಗಲು ದರೋಡೆ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಮೊದಲು 90 ರೂಪಾಯಿಗೆ 1 kg ಮಾರಾಟ ಮಾಡ್ತಾ ಇದ್ರು. ಈಗ ಸಿಲಿಂಡರ್ ಸಮಸ್ಯೆ ಅಂತ ಹೇಳಿ kg LPG ರೀಫಿಲಿಂಗ್ಗೆ 250 ರೂಪಾಯಿಂದ 280 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಸಿಕ್ಕಿಬಿದ್ದಿದೆ. ಬ್ಲಾಕ್ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ನಾವು ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ನೋಡಿ ಅಕ್ರಮವಾಗಿ ರೀಫಿಲ್ಲಿಂಗ್ ಹೆಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ಹಿಂದೆ 1 kgಗೆ 90 ರೂಪಾಯಿ ಅಷ್ಟೇ ಇತ್ತು. ಇವಾಗ 250 ರೂಪಾಯಿಂದ 280 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಹೇಳೋರು ಕೇಳೋರು ಯಾರಿಲ್ಲ. ಇವತ್ತು ಸಚಿವರ ನೇತೃತ್ವದಲ್ಲಿ, ಮುನಿಯಪ್ಪ ಅವರ ನೇತೃತ್ವದಲ್ಲಿ ಸಭೆ ಆದಾಗ ಈ ಸಮಸ್ಯೆ ಬಗ್ಗೆನೂ ಗಂಭೀರವಾಗಿ ಚರ್ಚೆ ಆಯಿತು. ಈ ಕಾಳಸಂತೆಯಲ್ಲಿ ಮಾಡುವಂಥವರು ಅದನ್ನು ಡಿಮ್ಯಾಂಡ್ ಪೂರೈಕೆ ಮಾಡಿ ಏನು ಈ ಕೋಲಾರ ಭಾಗದಲ್ಲಿ ಹೆಚ್ಚಿಗೆ ನರಸಾಪುರ ಇಂಡಸ್ಟ್ರೀಸ್ ಇರುವಂಥ ಕಡೆಗಳಿಗೆ ಹೊರ ರಾಜ್ಯದಿಂದ ಬಂದಿರೋಂಥ ಏನು ಕಾರ್ಮಿಕರಿಗೆ ಅವರಿಗೆ 250 ರೂಪಾಯಿ 280 ರೂಪಾಯಿ ಈ ಥರ ಗ್ಯಾಸ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಬಡವರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಕಾರಣಾಂತರ ಅವ್ರಿಗೆ ಅಗತ್ಯ ಇದೆ. ಭಾಳ ಸಣ್ಣ ಸಣ್ಣ ಸಿಲಿಂಡರ್ ಇಟ್ಕೊಂಡು 1-2 kg ಸಿಲಿಂಡರ್ ಇಟ್ಕೊಂಡು ಅವ್ರು ಅಡುಗೆ ಮಾಡುವಂಥ ಪರಿಸ್ಥಿತಿಲಿ ಬಂದ ಸಂದರ್ಭದಲ್ಲಿ ಇದನ್ನೇ ಅವರು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಅವ್ರ ಮೇಲೆ ಸವಾರಿ ಮಾಡಿಕೊಂಡು ಹೆಚ್ಚಿನ ಬೆಳೆಗೆ ಮಾಡ್ತಾ ಇರೋದು ಇದು ಸೂಕ್ತವಾದ ಕ್ರಮ ಅಲ್ಲ. ಇದನ್ನು ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಸರ್ಕಾರ, ಇಲ್ಲಿರೋ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಕೂಡ ಸೇರಿ ಅವ್ರ ಮೇಲೆ
ಖಂಡಿತವಾಗಿ ಏನು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಇದನ್ನು ಸರಿಯಾದ ರೀತಿಯಲ್ಲಿ ಫಲಾನುಭವಿಗಳಿಗೆ ತಲುಪಿಸುವಂಥ ಕೆಲಸ ಮಾಡಿದರೆ ಮಾತ್ರನೇ ಇದಕ್ಕೆ ನ್ಯಾಯ ಒದಗಿಸಿದಂಗೆ ಆಗುತ್ತೆ. ಕಾರಣ ಇರೋ ಸಂಕಟದಲ್ಲಿ ಈ ಸಂದರ್ಭದಲ್ಲಿ ಸ್ಪಂದಿಸದೇ ಇದ್ದಾಗೆ ಬೇರೆ ಯಾವ ಸಂದರ್ಭ ಕೂಡ ಇಂಥ ಒಂದು ಅವಕಾಶ ಅವ್ರಿಗೆ ಸಿಗೋದಿಲ್ಲ. ಮತ್ತು ಅವ್ರಿಗೆ ಆಹಾರ ಪೂರೈಕೆಯಲ್ಲಿ ಕೂಡ ಅನುಕೂಲ ಆಗುವಂಥ ಥರದಲ್ಲಿ ಎಲ್ಲಿ ಕೂಡ ಅವರಿಗೆ ಬೆಲೆ ಹೆಚ್ಚಿಗೆ ಮಾರದಂತೆ ನೋಡ್ಕೊಳ್ಳೋದು ಖಂಡಿತವಾಗಿ ಕೆಲಸ ಮಾಡಲೇಬೇಕಾಗಿರೋದು ಈ ಸರ್ಕಾರದ ಮತ್ತು ಜಿಲ್ಲಾಡಳಿತದ ಅತ್ಯುನ್ನತವಾದ ಕೆಲಸ ಆಗಿರ್ತದೆ. ಈ ಕಾಲ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಒಂದ್ ಕಡೆ ಜನರ ಆತಂಕ, ಅದನ್ನೇ ಬಂಡವಾಳ ಮಾಡಿಕೊಂಡು ಕೃತಕ ಅಭಾವ ಸೃಷ್ಟಿ ಮಾಡಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳೋ ಒಂದು ಜಾಲ ಆದ್ರೆ, ಇನ್ನೊಂದು ಕಡೆ ಈ ರೀತಿ ಅನಧಿಕೃತವಾಗಿ ರೀಫಿಲಿಂಗ್ ಮಾಡ್ತಾ 3 ಪಟ್ಟು 4 ಪಟ್ಟು ರೇಟ್ ಜಾಸ್ತಿ ತಗೊಳ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಇದ್ರು ಯಾಕೆ ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ? ಖಂಡಿತ ಶರ್ಮಿಳಾ ಶೆಟ್ಟಿ, ಒಂದ್ ಕಡೆ ಈಗಾಗಲೇ ಅಡುಗೆ ಸಿಲಿಂಡರ್ಗಳ ಒಂದು ಅಭಾವ ಉಂಟಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅದನ್ನೇ ಬಂಡವಾಳ ಮಾಡಿಕೊಂಡು ಈಗಾಗಲೇ ಹೆಚ್ಚಾಗಿ ದುಪ್ಪಟ್ಟು ಬೆಲೆಗೆ ಈಗಾಗಲೇ ಒಂದು ಅಡುಗೆ ಅನಿಲ ಒಂದು ಮಾರಾಟ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನ್ಯೂಸ್ 18 ಕನ್ನಡ ವತಿಯಿಂದ ನಾವು ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಒಂದು ನರಸಾಪುರ ಮತ್ತು ಈ ಒಂದು ವೇಮಗಲ್ ಈ ಒಂದು ಭಾಗದಲ್ಲಿ ಸಿಲಿಂಡರ್ಗಳಿಗೆ ಬಹಳ ಹೆಚ್ಚಾಗಿ ಒಂದು ಬೇಡಿಕೆ ಇರತಕ್ಕಂಥದ್ದು. ಈ ಒಂದು ಭಾಗದಲ್ಲಿ ಸಿಲಿಂಡರ್ ರೀಫಿಲ್ಲಿಂಗ್ ಸೆಂಟರ್ಗಳಲ್ಲಿ ಏನು ಕಮರ್ಷಿಯಲ್ ಗ್ಯಾಸ್ಗಳನ್ನ ಅಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನ ಅಲ್ಲಿ ಬಳಸಿಕೊಂಡು ಸುಮಾರು 250ರಿಂದ 280 ರೂಪಾಯಿಗೆ 1 ಕೆಜಿ ಏನು ಗ್ಯಾಸ್ ಅನ್ನ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಅಂದ್ರೆ ಕಳೆದ ಈ ಒಂದು ಸಿಲಿಂಡರ್ನ ಒಂದು ಅಭಾವ ಉಂಟಾಗೋದಕ್ಕೂ ಮೊದಲು ಸುಮಾರು 1 ಕೆಜಿಗೆ 90 ರೂಪಾಯಿಗೆ ಮಾರಾಟವನ್ನು ಮಾಡ್ತಾ ಇದ್ರು. ಅದು ಕೂಡ ಅಕ್ರಮವಾಗಿ ಮಾರಾಟ ಮಾಡ್ತಿದ್ರು. ಇದೀಗ ದುಪ್ಪಟ್ಟು ಬೆಲೆಗೆ ಒಂದು ಮಾರಾಟವನ್ನು ಮಾಡಿಕೊಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಹೊರ ರಾಜ್ಯಗಳಿಂದ ಬಂದಂತವರು ಈ ಒಂದು ನರಸಾಪುರ ಮತ್ತು ವೇಮಗಲ್ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಅಲ್ಲಿ ವಾಸ ಇರತಕ್ಕಂಥದ್ದು. ಅವರು ಏನು 2 ಕೆಜಿ 3 ಕೆಜಿ ಸಿಲಿಂಡರ್ಗಳನ್ನ ಇಟ್ಕೊಂಡು ಅಡಿಗೆ ಮಾಡ್ಕೊಂಡು ಜೀವನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತವರನ್ನ ಗುರಿಯಾಗಿಸ್ಕೊಂಡು ಇದೀಗ ಕಮರ್ಷಿಯಲ್ ಸಿಲಿಂಡರ್ ಅಂತ ಹೇಳಿದ್ರೆ ಅದು ಇವರು ಹೋಟೆಲ್ಗಳಿಗೆ ಒಂದು ಬಳಕೆ ಆಗ್ತಕ್ಕಂಥ ಸಿಲಿಂಡರ್ಗಳನ್ನ ಇವರು ತೆಗೆದುಕೊಂಡ್ ಬಂದು ಇಲ್ಲಿ ಒಂದು ದುಪ್ಪಟ್ಟು ಬೆಲೆಗೆ ಒಂದು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು. ಶರ್ಮಿಳಾ ಶೆಟ್ಟಿ, ಏನು ಬಹಳಷ್ಟು ಕಡೆ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ಗಳ ಒಂದು ಅಭಾವ ಇದೆ. ಹಾಗಾಗಿನೇ ಒಂದು ಪ್ರಮುಖ ಕಂಪನಿಗಳ ಸಿಲಿಂಡರ್ಗಳು ಈ ರೀತಿಯಾಗಿ ಕಾಳಸಂತೆಯಲ್ಲಿ ಹೇಗೆ ಮಾರಾಟ ಆಗ್ತಾ ಇದೆ ಅನ್ನೋದು ದೊಡ್ಡ ಒಂದು ಪ್ರಶ್ನೆ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಆಹಾರ ಇಲಾಖೆ ಅಧಿಕಾರಿಗಳು ಜೊತೆಗೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, ರೀಫಿಲಿಂಗ್ ಸೆಂಟರ್ಗಳ ಮೇಲೆ ಒಂದು ನಿಗಾವನ್ನು ಕೂಡ ಪೊಲೀಸರು ಇಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ನಿಟ್ಟಿನಲ್ಲಿ ಏನು ಗ್ಯಾಸ್ ಸಿಲಿಂಡರ್ಗಳ ಒಂದು ಅಭಾವ ಉಂಟಾಗಿ ಈ ರೀತಿಯಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡೋರಿಗೆ ಸಿಲಿಂಡರ್ಗಳು ಹೇಗೆ ಸಿಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮುಂದೆ ಆಗ್ತಕ್ಕಂಥ ಒಂದು ಅಭಾವವನ್ನ ಏನು ಕೊರತೆಯನ್ನ ನೀಗಿಸುವಂತ ನಿಟ್ಟಿನಲ್ಲಿ ಈ ರೀತಿಯಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ಗಳನ್ನ ಯಾರೆಲ್ಲ ಕಾಳಸಂತೆಯಲ್ಲ ಮಾರಾಟ ಮಾಡ್ತಾರೋ ಅವರ ಮೇಲೆ ಒಂದು ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಸ್ಥಳೀಯರು ಮಾಡ್ತಾ ಇರತಕ್ಕಂಥದ್ದು. ಶರ್ಮಿಳಾ ಶೆಟ್ಟಿ. ರಘುರಾಜ್, ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತಾಡೋದಕ್ಕೆ ರೈತ ಮುಖಂಡರಾಗಿರುವಂತಹ ನಾರಾಯಣಗೌಡ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದಾಗ ಕೋಲಾರ ಭಾಗದಲ್ಲಿ ಕಾಳಸಂತೆಯಲ್ಲಿ ವಾಣಿಜ್ಯ ಸಿಲಿಂಡರ್ ದಂಧೆ, ರೀಫಿಲಿಂಗ್ ದಂಧೆ ನಡೀತಾ ಇದೆ. ಅಂದ್ರೆ ಜನ ಒಂದ್ ಕಡೆ ಆತಂಕಕ್ಕೆ ಒಳಗಾಗಿದ್ದಾರೆ, ಇನ್ನೊಂದ್ ಕಡೆ ಇದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರೆ ಕೆಲವರು ಖದೀಮರು. ಹೌದೌದು. ಈಗ ಈ ಗ್ಯಾಸ್ ಏಜೆನ್ಸಿಗಳು ಏನಿದ್ದಾರೆ ಅವ್ರ ಹತ್ರ ಏನು ದಾಸ್ತಾನು ಇಲ್ದೇನಿಲ್ಲ, ದಾಸ್ತಾನು ಇದೆ. ಆದ್ರೆ ಈಗ ಎಲ್ಲೋ ಹೊರ ದೇಶದಲ್ಲಿ ಯುದ್ಧ ನಡೀತಾ ಇರೋದು. ಅವ್ರೇನ್ ಹೇಳ್ತಾರೆ, ನಮಗೆ ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ, ಗ್ಯಾಸ್ ಏನು ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ ಅಂತೇಳಿ. ಕಾಳಸಂತೆಯಲ್ಲಿ ಒಂದು ಗ್ಯಾಸ್ಗೆ ಇವತ್ತು 1200 ರೂಪಾಯಿ ಇದೆ, ಅದು 4000 ರೂಪಾಯಿ ಕೊಟ್ರೆ ಕಾಳಸಂತೆಯಲ್ಲಿ ಎಲ್ಲಿ ಸಿಗ್ತದೆ? ಅವಾಗ ಏನ್ ದಾಸ್ತಾನು ಕೇಳೋದಲ್ವಾ? ಕೋಲಾರ ಜಿಲ್ಲಾದ್ಯಂತ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದ್ದಾರೆ. ಯಾರು ಕಾಳಸಂತೆಯಲ್ಲಿ ಮಾತಾಡ್ತಾರೆ, ಕೃತಕ ಭಾವ ಸೃಷ್ಟಿ ಮಾಡ್ತಾರೋ ಅವ್ರನ್ನ ಪರವಾನಗಿ ರದ್ದು ಮಾಡಿ ಕ್ರಿಮಿನಲ್ ಕೇಸ್ ಹಾಕಂದ್ರೆ ಅಲ್ಲೂ ಕೂಡ ಇದು ಮಾಡ್ತಾ ಇಲ್ಲ. ಇವತ್ತು ಬಡವರ ಹೊಟ್ಟೆ ಮೇಲೆ, ಅಂದ್ರೆ ಈ ಆಟೋಗಳು ಓಡಿಸ್ತಾ ಇದಾರಲ್ವಾ, ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ. ಮತ್ತೆ ಈ ಒಂದು ಸರ್ಕಾರಿ ಶಾಲೆಗಳು ಬಿಸಿ ಊಟ ಯೋಜನೆ ಅದು ಸ್ಥಗಿತ ಆಗಿದೆ. ಮದುವೆ ಮಂಟಪ ಎಲ್ಲ ಸಂಪೂರ್ಣವಾಗಿ ಸ್ಥಗಿತ. ಇದಕ್ಕೆ ನೇರ ಕಾರಣ ದಂಧೆಕೋರರ ಅಟ್ಟಾಸ. ಆದ್ರೆ ಇವತ್ತು ಗ್ಯಾಸ್ ರೀಫಿಲಿಂಗ್ ನಡೀತಾ ಇದೆ. KGF ಇರ್ಬೋದು, ಕೋಲಾರ ಇರ್ಬೋದು, ಎಲ್ಲಿ ನೋಡು ರಾಜ್ಯಾರೋತ್ಸವ ನಡೀತಾ ಇದೆ. ಕೆಜಿಗೆ 100 ರೂಪಾಯಿ ಕೊಡೋರು ಇವತ್ತು 300-400 ರೂಪಾಯಿ ಕೊಟ್ಟು ರೀಫಿಲಿಂಗ್ ಮಾಡಿಸ್ಕೊಂತಾರೆ. ಅವ್ರಿಗೆ ಎಲ್ಲಿ ಸಿಗ್ತಾ ಇದೆ ಗ್ಯಾಸ್ಗಳು? ಅದು ನಮ್ಮ ಒಂದು ಪ್ರಶ್ನೆ ಆಗ್ಬಿಟ್ಟೈತೆ. ಆದ್ರೆ ಇವತ್ತು ಇನ್ನು ಯುದ್ಧ ಸ್ಟಾರ್ಟ್ ಆಗಿ 12 ದಿನ ಆಗಿಲ್ಲ. ಯಾವುದೇ ದೇಶ ಯುದ್ಧ ಆಗುವಾಗ ಕನಿಷ್ಠ ಅಂದ್ರೂ 1 ವರ್ಷಕ್ಕಾಗಷ್ಟು ದಾಸ್ತಾನು ಇರ್ತದೆ. ಆದ್ರೆ ಇವತ್ತು ಅದನ್ನೇ ನೆಪ ಇಟ್ಕೊಂಡು ಇವತ್ತು ಈ ರೀತಿ ಕಾಳಸಂತೆಯಲ್ಲಿ ಮಾಡಿರೋದ್ರಿಂದ ದಂಧೆ ಏನು ನೀವು ಬಯಲಿಗೆಳಿತಾ ಇದ್ದೀರಾ. ನಮ್ಮ ನ್ಯೂಸ್ 18ಗೆ ನಮ್ಮ ರೈತ ಸಂಘದಿಂದ ಧನ್ಯವಾದಗಳು. ಸರ್ಕಾರ ಈ ಕ್ರಮ ಕೈಗೊಳ್ಬೇಕು, ಅಧಿಕಾರಿಗಳ ಕ್ರಮ ಕೈಗೊಳ್ಬೇಕು ಅನ್ನೋದು ನಮ್ಮ ಮನವಿ ಸರ್. ಯಾಕಂದ್ರೆ ಬೆಳಿಗ್ಗೆಯಲ್ಲೂ ನಾವು ಈ ಕೃತಕ ಅಭಾವ ಯಾರ್ಯಾರು ಸೃಷ್ಟಿ ಮಾಡ್ತಿದ್ದಾರೆ, ಜಾಲ ಎಲ್ಲೆಲ್ಲಿದೆ, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದ್ಮೇಲೆ ಸಚಿವರ ನೇತೃತ್ವದಲ್ಲಿ ಒಂದು ಸಭೆನೂ ಆಗಿದೆ. ಇದ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಬಟ್ ಅಲ್ಲಲ್ಲಿ ದಂಧೆ ನಡೀತಾ ಇದೆ, ಜಾಲ ಇರೋದ್ರಿಂದನೇ ಸಮಸ್ಯೆ ಆಗ್ತಿರೋದು. ಸಮಸ್ಯೆ ಬಗೆಹರಿಸಬೇಕಾದಂತಹ ಆಡಳಿತಾರೂಢ ಮತ್ತು ವಿರೋಧ ಪಕ್ಷದರು ಗ್ಯಾಸ್ ಸಿಲಿಂಡರ್ ಹೆಸರಿನಲ್ಲಿ ರಾಜಕೀಯ ಕೆಸರಾಟ ಮಾಡ್ಕೊಂತಾ ಇದ್ದಾರೆ. ಸಮಸ್ಯೆನ ಯಾಕೆ ಈ ರೀತಿ ಬಗೆಹರಿಸಬೇಕಂತ ಹೇಳಿ ನೋಡ್ತಾ ಇಲ್ಲ.
ಅದು ಈಗ ಗಲಾಟೆ ಮಾಡ್ಕೊಳ್ಳೋಂತ ಸಮಯ ಅಲ್ಲ ಇದು. ಹೌದು. ಆಯಾ ತಾಲೂಕಲ್ಲಿ ಆಯಾ ಜಿಲ್ಲೆಯಲ್ಲಿ ಒಂದು ಕಮಿಟಿ ಮಾಡಿ ಎಲ್ಲಿ ದಾಸ್ತಾನು ಇದೆ, ಎಲ್ಲಿ ರೀಫಿಲ್ಲಿಂಗ್ ಆಗ್ತಾ ಇದೆ, ಎಲ್ಲಿ ತಂದೆ ಕೊರೋಡಿ ಹೆಚ್ಚಾಗಿ ಮಾಡ್ತಾ ಇದಾರೆ ಅದನ್ನ ಪತ್ತೆ ಹಚ್ಚಂತ ಕಾರ್ಯಕ್ಕೆ ಮುಂದಾಗಬೇಕ ಹೊರತು ಕೆಸರಾಟ ಮಾಡ್ಕೋಬಾರ್ದು. ಕೆಸರಾಟ ಮಾಡ್ಕೊಂಡು ಏನ್ ಬರ್ತಾ ಇದೆ? ಅದರಿಂದ ಜನರಿಗೆ ಏನು ಯೂಸ್ ಇಲ್ಲ. ಹಂಗೆ ಸಂಪರ್ಕದಲ್ಲಿರಿ ನಾರಾಯಣ್ ಗೌಡ್ರೆ, ಮಾತಾಡ್ತೀನಿ. ಕೋಲಾರ ಭಾಗದಲ್ಲಿ ಮತ್ತೊಂದ್ ಕಡೆ KGF ನಲ್ಲೂ ಅಷ್ಟೇ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೀತಾ ಇದೆ. ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ರೀಫಿಲ್ಲಿಂಗ್ಗೆ ಬಳಸ್ತಾ ಇದ್ದಂತ 2 ಗ್ಯಾಸ್ ಸಿಲಿಂಡರ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಅಂಡರ್ಸನ್ ಪೇಟೆಯ ಸಲ್ಜಾನಾ ಸರ್ಕಲ್ ನಲ್ಲಿ ವಶಕ್ಕೆ ಪಡೆಯಲಾಗಿದೆ. ರೀಫಿಲ್ಲಿಂಗ್ ಮಾಡ್ತಾ ಇದ್ದ ರಾಜಾ ಸಾಬ್ ಅನ್ನೋ ವ್ಯಕ್ತಿಯನ್ನ ಖಾಕಿ ಅಂದ್ರೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಾಕಷ್ಟು ಕಡೆಯಲ್ಲಿ ಕಾಳಸಂತೆಯಲ್ಲಿ ಅಂದ್ರೆ ಬ್ಲಾಕ್ ನಲ್ಲಿ ಈ ರೀತಿ ರೀಫಿಲ್ಲಿಂಗ್ ಮಾಡ್ತಿರುವ ಬಗ್ಗೆ ಇದೀಗ ದೊಡ್ಡದೊಂದು ನೆಟ್ವರ್ಕ್ ಇದೆ ಅನ್ನೋದು ಪೊಲೀಸರ ಗಮನಕ್ಕೆ ಬಂದಿದೆ, ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಹಾಗಾಗಿ ಎಲ್ಲೆಲ್ಲ ಈ ರೀತಿ ಅಕ್ರಮವಾಗಿ ರೀಫಿಲ್ಲಿಂಗ್ ಮಾಡ್ತಾ ಇದ್ದಾರೆ, 3 ಪಟ್ಟು 4 ಪಟ್ಟು ಹೆಚ್ಚಿಗೆ ಹಣವನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಅಂತವ್ರ ಮೇಲೆ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. KGF ನಲ್ಲೂ ಅಷ್ಟೇ ಅಕ್ರಮವಾಗಿ ರೀಫಿಲ್ಲಿಂಗ್ ಅಡ್ಡೆಯನ್ನ ಮಾಡ್ಕೊಂಡಿದ್ರು. ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಇನ್ನು ಅಕ್ರಮ ರೀಫಿಲ್ಲಿಂಗ್ಗೆ ಬಳಕೆ ಮಾಡ್ತಾ ಇದ್ದಂತ 2 ಗ್ಯಾಸ್ ಸಿಲಿಂಡರ್ಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ರೀತಿ ರೀಫಿಲ್ಲಿಂಗ್ ಮಾಡ್ತಾ ಇದ್ದ ವ್ಯಕ್ತಿಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅಂಡರ್ಸನ್ ಪೇಟೆಯ ಸಲ್ಜಾನಾ ಸರ್ಕಲ್ನಲ್ಲಿ ವಶಕ್ಕೆ ಪಡೆಯಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತೇ ಆಗಲ್ಲ ಅಲ್ಲಿ ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ನಡೀತಾ ಇದೆ ಅಂತ. ಯಾವಾಗ ಜನರಲ್ಲಿ ಆತಂಕ ಸೃಷ್ಟಿಯಾಯಿತು, ಒಬ್ಬರಿಂದ ಒಬ್ರಿಗೆ ಮಾಹಿತಿ ಹರಡ್ತಾ ಹೋಗಿದೆ, ಇಂತಲ್ಲಿ ಸಿಗುತ್ತೆ ರೀಫಿಲ್ಲಿಂಗ್ ಮಾಡಿಕೊಡ್ತಾರೆ ಅಂತ. ಅಲ್ಲಿ ಹೋದಾಗ ಬರ್ತಿರುವಂಥ ಡಿಮ್ಯಾಂಡ್ಗಳನ್ನು ನೋಡಿ ಕಾಳಸಂತೆಕೋರರು ಇನ್ನಷ್ಟು ಹೆಚ್ಚಿಗೆ ಹಣವನ್ನ ಅಲ್ಲಿ ಪಡ್ಕೊಳ್ತಾ ಇದ್ರು. ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇದ್ದಂಗೆ ಅಲ್ಲಿ ಬಂದು ರೇಡ್ ಮಾಡಿದ್ದಾರೆ. ಈ ಬಗ್ಗೆ ರೈತ ಮುಖಂಡ ನಾರಾಯಣ್ ಗೌಡ್ರು ಮಾತಾಡ್ತಾ ಇದ್ರು. ಸರ್, ನಿಮ್ ಭಾಗದಲ್ಲೇ ಮತ್ತೊಂದು ಕಡೆ KGF ಭಾಗದಲ್ಲೂ ಕೂಡ ಪೊಲೀಸರು ಹೋಗಿ ರೇಡ್ ಮಾಡಿದ್ದಾರೆ. ಅಂದ್ರೆ ಈಗ ಸಿಕ್ಬಿಡುತ್ತೆ ಸಿಲಿಂಡ್ರು ಅಂತ ಹೇಳಿದ ತಕ್ಷಣ ಜನನೂ ಅಷ್ಟೇ ಎಷ್ಟಾದ್ರೂ ಪರವಾಗಿಲ್ಲ, ದುಡ್ಡು ಕೊಟ್ಟು ಫಸ್ಟ್ ತಗೊಂಬೇಡ, ನಮ್ಗೊಂದು ಹೊತ್ತಿನ ಊಟ ಸಿಕ್ಕರೆ ಸಾಕು ಅನ್ನೋ ಪರಿಸ್ಥಿತಿಲಿ ಇದ್ದಾರೆ. ಅಂದ್ರೆ ಇದೇ ಒಂದು ಭಯ ಆತಂಕವನ್ನ ಹೆಂಗ್ ಯುಟಿಲೈಸ್ ಮಾಡ್ಕೊಳ್ತಾ ಇದಾರೆ ಸರ್ ಇವರೆಲ್ಲ? ಅಲ್ಲ, ಅದೇ ಹೇಳ್ತಾರ. ಈಗ ಯಾವುದೋ ದೆಪ ಯುದ್ಧ ಮಾಡ್ತಾವ ನೆಪ, ಅದನ್ನ ಈ ತರ ದುಡ್ಡು ಮಾರೋ ದಂಧೆ ಮಾಡ್ಕೊಂಡ್ರೆ ಜನಸಾಮಾನ್ಯ ಬದುಕು ಅಂದ್ರೆ ಜನಸಾಮಾನ್ಯರು ತನ್ನ ಹಕ್ಕನ್ನು ಕೇಳೋದಂತ ಬಾಯಿ ಇಲ್ಲದಂತ ಅಮಾಯಕರಾಗ್ಬಿಟ್ಟಿದ್ದಾರೆ. ಇವತ್ತು ಪ್ರಶ್ನೆ ಮಾಡಿದಿದ್ರೆ ಈ ತರ ಆಗ್ತಾ ಇರ್ಲಿಲ್ಲ. ಪ್ರಶ್ನೆ ಮಾಡ್ತಾ ಇಲ್ಲ ಇವರು. ಪ್ರಶ್ನೆ ಮಾಡುವಂತ ಇದು ಕಳ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ಮೊನ್ನೆ ಜಿಲ್ಲಾಧಿಕಾರಿಗಳು ಯಾರ ಹತ್ರ ಹೋಗಿ ಮಾಡೋದು ಜನಸಾಮಾನ್ಯರು ಯಾರು ಉತ್ತರ ಕೊಡ್ತಾರೆ ಅದಕ್ಕೆ? ಬೀದಿ ಇವತ್ತು ನಾವು ಓಟ್ ಹಾಕಿ ಗೆಲ್ಸಿಲ್ವಾ, ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಅವ್ರು ಹೇಳ್ತಾರಲ್ಲ ಏನು ಅಭಾವ ಸೃಷ್ಟಿಯಾಗಿಲ್ಲ ಅಂತ ಒಂದ್ ಪಕ್ಷದವ್ರು ಹೇಳಿದ್ರೆ, ಇನ್ನೊಂದ್ ಪಕ್ಷದವ್ರು ಅದೇ ಬಂಡವಾಳ ಮಾಡ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ. ಈಗ ಒಂದೊಂದು ಗ್ಯಾಸ್ ಬಂಕ್ ಹತ್ರ ನೋಡಿದ್ರೆ 1000 ಆಟೋ ನಿಂತಿದೆ. ಅವ್ರು ದುಡಿಯೋದ ಇಲ್ಲ ಗ್ಯಾಸ್ ತುಂಬಿಸ್ಕೊಳ್ಳೋದ, ಅವ್ರು ಹೊಟ್ಟೆ ಮಾಡೋದ, ಆ ಮಕ್ಕಳಿಗೆ ಊಟ ಹಾಕೋದ, ಅದು ಕಾಣಿಸಲ್ವಾ ಜನಪ್ರತಿನಿಧಿಗಳಿಗೆ? ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ, ಜನಪ್ರತಿನಿಧಿಗಳು ಯಾಕೆ ಆದೇಶ ಮಾಡಬಾರ್ದು? ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಬಾರ್ದು? ಕಾಳಸಂಖ್ಯೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ದಾಸ್ತಾನು ಇದೆ, ದಾಸ್ತಾನು ಇದ್ರೆ ಕೊಡಪ್ಪ, ಬೇಡ ಅಂತ ಹೇಳಿಲ್ಲ. ಇವತ್ತು ಸ್ಕೂಲ್ಗೆ ಹೋದ್ರೆ ಊಟ ಆಗ್ತಾ ಇಲ್ಲ. ಹೌದು. ಇವತ್ತು ಮದುವೆಗಳವರು ಎಲ್ಲ ಊಟಗಳಾಗ್ತಿದ್ರೆ ಕ್ಯಾನ್ಸಲ್ ಮಾಡ್ಕೊಂಬಕ್ಕೆ ಇನ್ನೇನ್ ಮಾಡ್ತಾರೆ ಅಂದ್ರೆ ಅಕ್ರಮ ದಾಸ್ತಾನು ಬಿಟ್ಬಿಟ್ಟು ಗ್ಯಾಸ್ ಸಿಕ್ಕಿಲ್ಲ ಅಂತೇಳಿ ಕಾರ್ಡ್ ಕಡಿಯಕ್ ಹೋಗ್ಬೇಕು. ಕಾರ್ಡ್ ಕಡಿಬೇಕು, ಮತ್ತೆ ಕೋವಿಡ್ ತರ ಬಂದು ಜನ ಸಾಯ್ಬೇಕು, ಅಷ್ಟೇ ಮಾಡ್ತಾರೆ. ಥ್ಯಾಂಕ್ ಯು ನಾರಾಯಣ್ ಗೌಡ್ರೆ ಮಾತಾಡಿದಕ್ಕೆ ನ್ಯೂಸ್ 18 ಜೊತೆಯಲ್ಲಿ. ಮಧ್ಯಪ್ರಾಚ್ಯ ಯುದ್ಧ ಹಿನ್ನೆಲೆಯಲ್ಲಿ ದೇಶದ ಎಲ್ಲಾ ಕಡೆ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಅಭಾವ ಎದುರಾಗಿದೆ ಅನ್ನೋ ಕೃತಕ ಅಭಾವ ಸೃಷ್ಟಿಸುವಂತ ಪ್ರಯತ್ನ ಕೆಲವರಿಂದ ನಡೀತಾ ಇದೆ. ಕೆಲ ಏಜೆನ್ಸಿಗಳು ಅನಧಿಕೃತವಾಗಿ ಸ್ಟಾಕ್ ಅನ್ನ ಇಟ್ಕೊಳ್ತಾ ಇದೆ. ಕೆಲವರು ಲಭ್ಯತೆ ಇದ್ರೂ ಕೂಡ ಅದನ್ನ ಅಕ್ರಮವಾಗಿ ಸ್ಟಾಕ್ ಅನ್ನ ಮಾಡಿಕೊಂಡು ಗ್ರಾಹಕರಿಗೆ ಇವಾಗ ಕೊಡ್ತಾ ಇಲ್ಲ, ಹೆಚ್ಚು ಬೆಲೆಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇಂಥ ಕಾಳಸಂತೆಕೋರರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದ್ರೆ, ನೀವು ಇಂಥ ಕಾಳಸಂತೆಕೋರರ ಕೃತ್ಯ ಕಂಡ್ರೆ ತಕ್ಷಣ ಅದನ್ನೊಂದು ವಿಡಿಯೋ ಮಾಡಿ ನಮಗೆ ಕಳಿಸ್ಕೊಡಿ. ಅಂದ್ರೆ ನ್ಯೂಸ್ 18 ಕನ್ನಡಕ್ಕೆ ಕಳಿಸ್ಕೊಡಿ. ನಾವು ಅದನ್ನ ಸಂಬಂಧಪಟ್ಟಂತ ಇಲಾಖೆಗೆ ತಲುಪಿಸುವಂತ ಕೆಲಸ ಮಾಡ್ತೀವಿ. ನ್ಯೂಸ್ 18 ಜೊತೆ ಕೈ ಜೋಡಿಸಿ ಕೃತಕ ಅಭಾವ ಸೃಷ್ಟಿಯಾಗೋದನ್ನ ತಪ್ಪಿಸಿ. ಇದು ನ್ಯೂಸ್ 18ನ ಕಳಕಳಿ. ಕೃತಕ ಅಭಾವ ಸೃಷ್ಟಿಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಅಕ್ರಮ ವೀರರ ವಿರುದ್ಧ ನ್ಯೂಸ್ 18 ಕೂಡ ಸಮರ ಸಾರಿದೆ. ನಿಮ್ಮ ಗಮನಕ್ಕೆ ಬಂದ್ರೆ ತಕ್ಷಣ ನಿಮ್ಮ ಮೊಬೈಲಲ್ಲಿ ವಿಡಿಯೋ ಮಾಡಿ ಅದನ್ನ 6304923023 ಈ ನಂಬರ್ಗೆ ಕಳಿಸ್ಕೊಡಿ. ನಾವು ಸಂಬಂಧಪಟ್ಟವರಿಗೆ ಇದನ್ನ ತಲುಪಿಸ್ತೀವಿ.
ಪೆಟ್ರೋಲ್, ಅಡುಗೆ ಎಣ್ಣೆ ಅನಧಿಕೃತವಾಗಿ ಸ್ಟಾಕ್ ಮಾಡ್ತಿದ್ದಾರಾ? ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರಾ? ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರಾ? ಅಕ್ರಮ ವೀರರ ವಿರುದ್ಧ ನ್ಯೂಸ್ 18 ಸಮರ. ವಿಡಿಯೋ ಮಾಡಿ 6304923023ಕ್ಕೆ ಕಳುಹಿಸಿ. ಬನ್ನಿ, ಕಾಳಸಂತೆಕೋರರಿಗೆ ಬ್ರೇಕ್ ಹಾಕೋಣ. ಇದು ನ್ಯೂಸ್ 18 ಕಳಕಳಿ. ಮಧ್ಯಪ್ರಾಚ್ಯ ಯುದ್ಧ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಈಗ ಗ್ಯಾಸ್ ಅಭಾವ ತಲೆದೋರಿದೆ. ಕೆಲವು ಕಡೆ ಕೃತಕವಾಗಿ ಡಿಮ್ಯಾಂಡ್ ಜಾಸ್ತಿ ಇದೆ ಅಥವಾ ಸಪ್ಲೈ ಕಡಿಮೆ ಇದೆ ಅಂತ ಬಿಂಬಿಸಿ ಅದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡೋಕೆ ಪ್ರಯತ್ನ ಪಟ್ಟು ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಇಂಥವ್ರ ವಿರುದ್ಧ ಅಂದ್ರೆ ಅಕ್ರಮ ವೀರರ ವಿರುದ್ಧ ನ್ಯೂಸ್ 18 ಸಮರ ಸಾರ್ತಾ ಇದೆ. ನಿಮ್ಮ ಗಮನಕ್ಕೆ ಬಂದ ತಕ್ಷಣ ಅದನ್ನ ವಿಡಿಯೋ ಮಾಡಿ ನಮಗೆ ಕಳಿಸ್ಕೊಡಿ. ನ್ಯೂಸ್ 18 ಅಂತವರಿಗೆ ತಕ್ಕ ಪಾಠ ಕಲಿಸುತ್ತೆ. ನೀವು ವಿಡಿಯೋ ಮಾಡಿದ ತಕ್ಷಣ ಅದನ್ನ 6304923023 ಈ ನಂಬರ್ಗೆ ಕಳಿಸ್ಕೊಡಿ. ಕಾಳಸಂತೆಕೋರಿಗೆ ಬ್ರೇಕ್ ಹಾಕೋಣ. ನಮ್ಮ ಜೊತೆ ನೀವು ಕೈ ಜೋಡಿಸಿ. ಇದು ನ್ಯೂಸ್ 18ನ ಕಳಕಳಿ.